ಚಿತ್ರರಂಗ ಕಂಡ ಮೇರು ನಟರಲ್ಲಿ ಕಮಲ್ ಹಾಸನ್ ಕೂಡ ಒಬ್ರು. ಇವರ ಪ್ರತಿಭೆಗೆ ಇವರೇ ಸಾಟಿ. ನಟನೆ, ನಿರ್ದೇಶನ ಪ್ರತಿಯೊಂದು ವಿಭಾಗಗಳಲ್ಲೂ ಭೇಷ್ ಅನ್ಸ್ಕೊಂಡ ಈ ನಟನಿಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ. 57 ವರ್ಷಗಳನ್ನ ಪೂರೈಸಿರೋ ಈ ಕಲಾ ಸರಸ್ವತಿಯ ಪುತ್ರ ಈಗ 58ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಯಾವಾಗಲೂ ಹೊಸತನದ ತುಡಿತದಲ್ಲಿರುವಂತಹ ಈ ಅದ್ಭುತ ನಟನ ಹುಟ್ಟುಹಬ್ಬದ ಸಲುವಾಗಿ ಇವರ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನೋಡೋಣ ಈ ಸ್ಟೋರಿಯಲ್ಲಿ. ತಮಿಳುನಾಡಿನ ಪರಮಕುಡಿ ಅನ್ನೋ ಚಿಕ್ಕ ಊರಿನಲ್ಲಿ ಹುಟ್ಟಿ ಬೆಳೆದ ಕಮಲ್ ಹಾಸನ್ ಮೂಲತಃ ಕ್ರಿಮಿನಲ್ ಲಾಯರ್ನ ಮಗ. ಬಣ್ಣದ ಲೋಕಕ್ಕೂ ಇವರ ಕುಟುಂಬಕ್ಕೂ ಯಾವುದೇ ರೀತಿಯ ನಂಟಿರಲಿಲ್ಲ. ಆದರೆ ಚಿಕ್ಕಂದಿನಿಂದಲೇ ಡ್ಯಾನ್ಸ್ ಹಾಗೂ ನಟನೆಯಲ್ಲಿ ಆಸಕ್ತಿ ಹೊಂದಿದ್ದ ಕಮಲ್ರನ್ನ ಅವರ ಪ್ರತಿಭೆಯೇ ಬಣ್ಣದ ಲೋಕಕ್ಕೆ ಕರೆತಂತು. ಬಾಲ ನಟನಾಗಿ ಬಣ್ಣದ ಲೋಕಕ್ಕೆ ಪಾದಾರ್ಪಣೆ ಮಾಡಿದ ಕಮಲ್ ಸಾಕಷ್ಟು ಸಿನಿಮಾಗಳಲ್ಲಿ ಸಪೋರ್ಟಿಂಗ್ ಪಾತ್ರಗಳಲ್ಲಿ ಅಭಿನಯಿಸಿದ ನಂತರ ಕಮಲ್ಗೆ ಲೀಡ್ ಆಕ್ಟರ್ ಆಗಿ ಬ್ರೇಕ್ ದೊರೆತಿದ್ದು ಅಪೂರ್ವ ರಾಗಂಗಳ್ ಸಿನಿಮಾಕ್ಕೆ. ರಜನಿಕಾಂತ್ ಹಾಗೂ ಶ್ರೀದೇವಿ ಅಭಿನಯಿಸಿದ್ದ ಈ ಚಿತ್ರದಲ್ಲಿ ಕಮಲ್ ಪಾತ್ರಕ್ಕಾಗಿ ಮೊದಲ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ದೊರೆಯಿತು. ಇಲ್ಲಿಂದ ಒಂದರ ಹಿಂದೆ ಒಂದು ಅವಕಾಶಗಳನ್ನ ಗಿಟ್ಟಿಸಿಕೊಳ್ತಾ ಹೋದ ಕಮಲ್ ಇದುವರೆಗೂ ಸುಮಾರು 200 ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಇವರ ನಟನೆಯನ್ನ ಮೆಚ್ಚಿ ಭಾರತ ಸರ್ಕಾರ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದೆ. ಅಷ್ಟೇ ಅಲ್ಲದೆ ಸತ್ಯಭಾಮ ಯೂನಿವರ್ಸಿಟಿ ಇವರಿಗೆ ಡಾಕ್ಟರೇಟ್ ಕೊಟ್ಟು ಅಭಿನಂದಿಸಿದೆ. ಈ ಪ್ರಶಸ್ತಿಗಳೆಲ್ಲ ಪ್ರತಿಭೆಗೆ ಸಿಕ್ಕ ಗೌರವ ಅನ್ಬಹುದು. ಇವರ ಸಿನಿಮಾಗಳಾದ ಪುಷ್ಪಕ ವಿಮಾನ, ಸ್ವಾತಿ ಮುತ್ಯಂಗಳಲ್ಲಿ ಇವರ ನಟನೆ ನೋಡಿದವರಿಗೆ ಇದು ತಿಳಿಯುತ್ತೆ. ಚಿನ್ನಾರಿ ಪೊನ್ನಾರಿ ಚಿಕ್ಕಯ್ಯ ನಿನ್ನವರು ಕೊಟ್ಟಾರಯ್ಯ, ಚಿನ್ನಾರಿ ಪೊನ್ನಾರಿ ಚಿಕ್ಕಯ್ಯ ನಿನ್ನವರು ಕೊಟ್ಟಾರಯ್ಯ. ವಯಸ್ಸಾದಂತೆ ಕಮಲ್ ಇನ್ನೂ ಫಿಟ್ ಆಗಿ ಆಕ್ಟಿವ್ ಆಗಿದ್ದಾರೆ. ಇವರ ಅದೆಷ್ಟೋ ಸಿನಿಮಾಗಳು ಇಂದಿಗೂ ಚಿತ್ರರಂಗ ಇತಿಹಾಸದಲ್ಲಿ ದಾಖಲೆ ಸೃಷ್ಟಿಸಿದೆ. ಅದರಲ್ಲಿ ಕೆಲವು ನಾಯಕನ್, ಇಂಡಿಯನ್, ಹೇರಾಮ್, ವಿರುಮಾಂಡಿ ಹಾಗೂ ಇವರೇ ಕಥೆ ಬರೆದ ದಶಾವತಾರಂ ಚಿತ್ರಗಳು ಇಂದಿಗೂ ಭಾರತ ಚಿತ್ರರಂಗದ ಬೆಸ್ಟ್ ಸಿನಿಮಾಗಳಲ್ಲಿ ಒಂದು. ಇನ್ನು ಕನ್ನಡದಲ್ಲಿ ಕಮಲ್ ಕೈಚಳಕ ತೋರಿಸಿದ್ದಾರೆ. ಕೋಕಿಲ, ತಪ್ಪಿದ ತಾಳ, ಮರಿಯಾ ಮೈ ಡಾರ್ಲಿಂಗ್, ಬೆಂಕಿಯಲ್ಲಿ ಅರಳಿದ ಹೂ, ರಾಮ ಶ್ಯಾಮ ಭಾಮ ಹೀಗೆ ಮುಂತಾದ ಚಿತ್ರಗಳ ಮೂಲಕ ಕನ್ನಡ ಚಿತ್ರರಸಿಕರಿಗೆ ಮನರಂಜನೆ ನೀಡಿದ್ದಾರೆ ಕಮಲ್. ಇನ್ನು ವೈಯಕ್ತಿಕ ವಿಷಯಕ್ಕೆ ಬಂದ್ರೆ ಕಮಲ್ ಮಹಾ ರಸಿಕರು ಅನ್ಬೋದು. 1970ರ ದಶಕದಲ್ಲೇ ಕಮಲ್ ಹಾಗೂ ನಟಿ ಶ್ರೀವಿದ್ಯಾರ ಮಧ್ಯೆ ಅಫೇರ್ ಶುರುವಾಗಿತ್ತು. ತಮ್ಮ 16ನೇ ವಯಸ್ಸಿನಲ್ಲಿ ಲವ್ ಇಟ್ ಅವಿ ಶುರು ಮಾಡಿಕೊಂಡಿದ್ರು ಈ ನಟ ಭಯಂಕರ. ಇದಾದ ನಂತರ 1978ರಲ್ಲಿ ಕಮಲ್ ವಾಣಿ ಗಣಪತಿ ಅನ್ನೋರನ್ನ ಮದುವೆ ಆದ್ರು. ಸುಮಾರು 10 ವರ್ಷಗಳ ನಂತರ ಇವರಿಬ್ಬರ ಸಂಸಾರ ಮುರಿದುಬಿತ್ತು. ಇದಕ್ಕೆ ಕಾರಣ ಕಮಲ್ ಹಾಗೂ ನಟಿ ಸಾರಿಕಾಳ ಮಧ್ಯೆ ಶುರುವಾಗಿದ್ದ ಹೊಸ ಅಫೇರ್. 1988ರಲ್ಲಿ ಒಂದಾದ ಸಾರಿಕಾ ಹಾಗೂ ಕಮಲ್ ಒಟ್ಟಿಗೆ ಬಾಳೋದಕ್ಕೆ ಶುರು ಮಾಡಿದ್ರು. ಆದರೆ ಇವರಿಬ್ರು ಮದುವೆ ಆಗಿದ್ದು ಮಾತ್ರ ಇವರಿಗೆ 2ನೇ ಮಗು ಆದ ನಂತರ. ಇವರ ಮಕ್ಕಳಲ್ಲಿ ಮೊದಲನೇ ಮಗಳು ನಟಿ ಶ್ರುತಿ ಹಾಸನ್, 2ನೇಯವರು ಅಕ್ಷರಾ ಹಾಸನ್. 2002ರಲ್ಲಿ ಸಾರಿಕಾ ಕೂಡ ಕಮಲ್ರಿಗೆ ಡಿವೋರ್ಸ್ ನೀಡಿದ್ರು. ಇದಕ್ಕೆ ಕಾರಣ ತನಗಿಂತ 22 ವರ್ಷ ಚಿಕ್ಕವಳಾದ ಸಿಮ್ರನ್ ಜೊತೆ ಕಮಲ್ ಲವ್ ಇಟ್ ಅವಿ. ಈಗ ಎಲ್ಲರೂ ಬಿಟ್ಟು ಹೋದ್ಮೇಲೆ ಕಮಲ್ ತನ್ನ 80ರ ದಶಕದ ಕೋಸ್ಟಾರ್ ಆದ ಗೌತಮಿ ಜೊತೆ ಬಾಳ್ವೆ ಮಾಡ್ತಿದ್ದಾರೆ. ವೈಯಕ್ತಿಕ ಜೀವನದ ಈ 7 ಬೀಡುಗಳೆಲ್ಲ ಹೊರಗಿಟ್ಟು ನೋಡಿದ್ರೆ ಕಮಲ್ ಹಾಸನ್ರಂತಹ ಅಪ್ರತಿಮ ನಟ ಭಾರತ ಚಿತ್ರರಂಗಕ್ಕೆ ದೊರೆತಿರೋದು ನಮ್ಮ ಅದೃಷ್ಟ ಅಂತಾನೆ ಹೇಳ್ಬೋದು. ತನ್ನ 7ನೇ ವಯಸ್ಸಿನಲ್ಲಿ ಬಣ್ಣದ ಲೋಕಕ್ಕೆ ಕಾಲಿಟ್ಟ ಕಮಲ್ ಚಿತ್ರರಂಗದಲ್ಲಿ 50 ವರ್ಷಗಳನ್ನ ಪೂರೈಸಿದ್ದಾರೆ. 50 ವರ್ಷಗಳಿಂದ ತನ್ನ ಇಮೇಜ್ ಹಾಗೂ ಸಕ್ಸಸ್ನ ಕಾಪಾಡಿಕೊಂಡು ಬಂದಿರೋ ಈ ನಟ ಇನ್ನೂ ಸಾಕಷ್ಟು ವರ್ಷ ಬಾಳಿ ಬದುಕಲಿ. ಇವರಿಂದ ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಚಿತ್ರರಸಿಕರಿಗೆ ಸಿಗಲಿ ಅನ್ನೋದೇ ನಮ್ಮ ಹಾರೈಕೆ. ಸಂದೀಪ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.